2.5 ವರ್ಷಗಳಿಂದ ಚಿಕ್ಕಬಳ್ಳಾಪುರ ತಾಲೂಕು ಎಷ್ಟು ನೆಮ್ಮದಿಯಾಗಿದೆ ಅಂದ್ರೆ ನಾವು ಊಹಿಸಕ್ಕೆ ಆಗಲ್ಲ. ಯಾಕಂದ್ರೆ ಹಿಂದೆ ನಾನು ಒಂದು 15-20 ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಶಿವಾನಂದ ಅವರು MLA ಆದಾಗ ನಾವು ಬಹುಶಃ ರಾಜಕೀಯವಾಗಿ ಆಚೆ ಬಂದಿರಲ್ಲ. ಇನ್ನು ಅವತ್ತ ಸ್ವಲ್ಪ ನಮ್ಗೆ ಗೊತ್ತಿತ್ತು. ಬಹುಶಃ ಒಂದು ತಾಲೂಕಲ್ಲಿ ಒಂದು 7-8 ಜನ MLAಗಳಾಗಿದ್ರು. ಆದ್ರೆ ನಾವು ಈ ಒಂದು ಹಿಂದೆ 10 ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಏನೇನ್ ನಡೀತು, ಯಾವ ತರ ಇತ್ತು, ಯಾವ ತರ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ಇದಿರ್ಬೋದು. ಆದ್ರೆ ಇವತ್ತು 2.5 ವರ್ಷಗಳಿಂದ ಬಹುಶಃ ಯಾವುದೇ ಒಬ್ಬ ಕಾರ್ಯಕರ್ತನಿರ್ಬೋದು, ರಾಜಕಾರಣ ಮಾಡಿರ್ಬೋದು, ಆದ್ರೆ ಒಬ್ಬ ಮುಖಂಡರಾಗ್ಬೋದು, ಒಬ್ಬ ಕಾರ್ಯಕರ್ತನಾಗ್ಲಿ ಜೈಲಲ್ಲಿಲ್ಲ. ಆದ್ರೆ ಹಿಂದೆ 10 ವರ್ಷಗಳಲ್ಲಿ ಬಹುಶಃ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರೆಲ್ಲ 7-8 ಜನ ಜೈಲುಗಳಲ್ಲಿ ಇದ್ದಾರೆ. ಬಹುಶಃ 25-30 ಜನ ಜೈಲುಗಳಲ್ಲಿ 15 ದಿವಸ, ವಾರ 10 ದಿವಸ ಜೈಲುಗಳಲ್ಲಿ ಏನೋ ಹರಪ್ಪ ಜೈಲಿಗೆ ಹೋಗಿರೋರು ಇದ್ದಾರೆ. ಮತ್ತೆ ನಮ್ಮ ಇಲ್ಲಿ ಎಳಕ್ನೂರು ಜೈಲಲ್ಲಿ ಜೈಲು ವಾಸ ಮಾಡಿರ್ತಕ್ಕಂಥವ್ರು ಇದ್ದಾರೆ 10 ವರ್ಷ. ಆ ಒಂದು ಸಂಸ್ಕೃತಿ ಈ ತಾಲೂಕಿನಲ್ಲಿ ಇತ್ತು. ಅಷ್ಟೊಂದು ದೇಶದ ರಾಜಕಾರಣ ನಡೀತಾ ಇತ್ತು. ಇವತ್ತೇನು ಬುಚ್ಚೇಗೌಡರು ಸೋತರು, ಅದೇ ರೀತಿ ನಮ್ಮ ಡಾಕ್ಟ್ರು ಸೋತರು. ನೀನು ಬಂದ್ಮ್ಯಾಗ ಪ್ರದೀಪ್ ಈಶ್ವರು ಕೇವಲ 6 ತಿಂಗಳದಾಗ ನಿನ್ನ ಹೊರಗಡೆ ಹಾಕ್ತಾರೆ ನಿನ್ನ ಒಂದು ವಾತಾವರಣ ನೋಡಿ. ಮುನೇಗೌಡರು JDS ಆಗಿದ್ದರು, ಬುಚ್ಚೇಗೌಡರು ಮೊನ್ನೆ ಬುಚ್ಚೇಗೌಡಣ್ಣವರು MLA ಆಗಿದ್ದರು, ಜಿಲ್ಲಾ ಪಂಚಾಯತಿ ಸದಸ್ಯರಾದರು, ಅಧ್ಯಕ್ಷರಾದರು. ಬುಚ್ಚೇಗೌಡಣ್ಣ ಅವರು ಟೀಕೆ ಮಾಡಿದಷ್ಟು ಯಾರು ಮುನೇಗೌಡರು ತಾಲೂಕಾಗ ಯಾರು ಟೀಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ನೆನ್ನೆ ಹೋಗಿ ಕಾಲು ಇಟ್ಕೊತಾರೆ ಬಚ್ಚೇಗೌಡರಿಗೆ. ತಪ್ಪಾಯ್ತಣ ಅಂತ ಕಾಂಗ್ರೆಸ್ನಾಗ ಬಂದರು. ಹಾಗೆ ಗುಂಪುಗಾರಿಕೆಯನ್ನು ಮಾಡಿ ಪ್ರದೀಪ್ ಈಶ್ವರ್ಗೆ ಯಾವಾಗ ಟಿಕೆಟ್ ಅನೌನ್ಸ್ ಮಾಡಿದ ತಕ್ಷಣ ಪ್ರದೀಪ್ ಈಶ್ವರ್ ಸೋತೋಗ್ತಾರೆ, ಡಾಕ್ಟ್ರ್ ಗೆಲ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ ನಮ್ಮ ಡಾಕ್ಟ್ರು ಅಂಥ ಕೆಲಸ ಮಾಡಿದ್ರು, ಇಂಥ ಕೆಲಸ ಮಾಡಿದ್ರು ಅಂತ ಹೋಗಿದ್ರು. ಸಭೆಯಾಗ ಕಾರ್ಯಕ್ರಮದಾಗೂ ಪಕ್ಷಕ್ಕೆ ಬಂದರು. ನಾವು ಸ್ವಾಗತ ಮಾಡಿದ್ರಿ, ಇರುಗಿ ಬಿಡು ಒಂದು ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ. ಈಗ ಬಂದು ಗುಂಪುಗಾರಿಕೆಯನ್ನು ಮಾಡಿದ್ರು, ಗುಂಪನ್ನು ಹೊಡೆದ್ರು. ಈಗ ತರಗ ರಾಜಕಾರಣ ಮಾಡಿದ್ರು. ಮೊದಲು ನಾವಾಗ ಚೆನ್ನಾಗಿದ್ರಿ, ಅವನು ಬಂದ ಮ್ಯಾಗನೇ BJP ಗುಂಪುಗಾರಿಕೆ ಆಗಿದೆ. ಈಗ ಗುಂಪುಗಾರಿಕೆ ಮಾಡಿಕೊಂಡು ಇವತ್ತು ಶಾಸಕರು ಮೆಚ್ಚಿಸೋದಕ್ಕಾಗಿ ನಮ್ಮ ಡಾಕ್ಟ್ರನ್ನ ಟೀಕೆ ಮಾಡ್ತಾರೆ. ಇವತ್ತು FIR ಹಾಕಿ ನಮ್ಮ ಡಾಕ್ಟ್ರ್ ಯಾರನ್ನೂ ಒಳಗಡೆ ಹಾಕ್ಸಿಲ್ಲ. ಇವತ್ತು ಯಾರು ಮಾತಾಡ್ತಾಯಿದ್ರು ಅವ್ರು ಅನ್ಯಾಯಿಗೆ ಮಾಡಿಸಿರತಕ್ಕಂಥ ಕೆಲಸ. ಜೈಲಿಗೆ ಹಾಕ್ಸಿರೋದು ನಮ್ಮ ನಾಯಕರಾಗ. ಇವತ್ತು ಯಾರು ಮಾತಾಡಿದಾರೋ ಅವ್ರು ಹಿಂದೂ ಮುಂದೆ ಇರ್ತಕ್ಕಂಥವ್ರೆ ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನನ್ನ ಮ್ಯಾಗ FIR ಹಾಕಿದ್ದಾರೆ ಅಂತ ಜೋರ ಧ್ವನಿಯಾಗಿ ಮಾತಾಡ್ತಾನೆ ಅಗಸ್ವಾಮಿ. ಒಬ್ಬ VSSN ಅಧ್ಯಕ್ಷನಾಗಿದ್ದುಕೊಂಡು ಸೂಪರ್ ಸಿಟ್ ಆದಮೇಲೆ ಬೀಗ ಹೊಡೆದು ರೆಸಿಗ್ನೇಷನ್ ಬುಕ್ ತಗೊಂಡು ಅವನೇ ಬರ್ಕೊಂಡು ಸೆಕ್ರೆಟ್ರಿ ಸೈನು ಮಾಡಿದಾಗ FIR ಹಾಕ್ಸ್ತೀರಾ, ಇನ್ನೇನು ಹೂನಾರ ಹಾಕಿ ಮೆರವಣಿಗೆ ಮಾಡಬೇಕಾ? ನಿನ್ನ FIR ಮಾಡಿಸೋದು, ತನಿಖೆ ಮಾಡ್ತಾರೆ, ಇನ್ನೂ ಶಿಕ್ಷೆ ನೀನು ಅನುಭವಿಸ್ತೀಯ. ಗುಂಪುಗಾರಿಕೆ ಮಾಡೋಕ್ಕೆ ಹೋಗಬೇಡ. ತಾಲೂಕು ಒಂದು ನೆಮ್ಮದಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ ಮೊದಲಿಂದನೂ. ಆ ರೀತಿ ರಾಜಕಾರಣ ಮಾಡು, ತರಗ ರಾಜಕಾರಣ ಮಾಡಿ, ಗುಂಪುಗಾರಿಕೆ ರಾಜಕಾರಣ ಮಾಡಿ ವಾತಾವರಣವನ್ನು ಕೆಡ್ಸೋಕ್ಕೆ ಹೋಗಬೇಡ. ನಿನ್ನ ಇವತ್ತೇನು ಬುಚ್ಚೇಗೌಡರು ಸೋತರು, ಅದೇ ರೀತಿ ನಮ್ಮ ಡಾಕ್ಟ್ರು ಸೋತರು. ನೀನು ಬಂದ್ಮ್ಯಾಗ ಪ್ರದೀಪ್ ಈಶ್ವರು ಕೇವಲ 6 ತಿಂಗಳದಾಗ ನಿನ್ನ ಹೊರಗಡೆ ಹಾಕ್ತಾರೆ ನಿನ್ನ ಒಂದು ವಾತಾವರಣ ನೋಡಿ. ಅವರು ಇವ್ರ ಜೊತೆ ಇಟ್ಕೊಂಡ್ರೆ ಅವರು ಸೋಗೋದು ನಿಜವಾದ ಗ್ಯಾರಂಟಿ. ಆದಷ್ಟು ಅವರು ಇವ್ರನ್ನ ದೂರ ಇಟ್ಟರೆ ಹೋಗೋದಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವ್ಯವಸ್ಥೆ ಬಗ್ಗೆ ಅಷ್ಟೊಂದು ಆರೋಪಗಳನ್ನ ಮಾಡೋದಕ್ಕೆ ಕಾರಣ ಏನು? ದ್ವೇಷ ರಾಜಕಾರಣ ಹೆಚ್ಚಾಗಿದೆ, ಅದಕ್ಕೆ FIRಗಳಾಗ್ತಿದೆ. ಇವಾಗ ಪ್ರದೀಪ್ ಈಶ್ವರ್ MLA ಆದಾಗಿಂದ ನೆಮ್ಮದಿ ಆಗಿದೆ ತಾಲೂಕು ಅನ್ನೋ ಮಾತು ಸರ್. 13ರಿಂದ 23ವರೆಗೂ ಸ್ಟೇಷನ್ನಾಗಿ ಎಷ್ಟು ಕೇಸ್ ಆಗಿದೆ, 23ರಿಂದ 25ವರೆಗೂ ಎಷ್ಟು ಕೇಸ್ ಆಗಿದೆ ಅಂತಕ್ಕಂಥದ್ದು ಅಂಕಿ ಅಂಶಗೂ ಕೊಡ್ತೀವಿ ನಾವು. ಬೇರೆ ಆರೋಪ ಮಾಡೋದೀಗ ಆಗೊಬ್ಬರು ಸ್ಟೇಷನ್ ಹತ್ರ ಇರ್ತಾರೆ. ಈಗ ಜನ ಇವಾಗ ಹೋಗ್ರಿ 100ರಿಂದ 150 ಜನ ಇರ್ತಾರೆ. ಈ ಕೆಲಸ ಅವನ ಮ್ಯಾಗ FIR ಹಾಕ್ಸ್ಬೇಕಾದ್ರೆ SP ಅವ್ರಿಗೆ IG ಫೋನ್ ಮಾಡಬೇಕಾಗಿತ್ತು. ಅವ್ರ ಮ್ಯಾಗ ಒತ್ತಡ ತಂದು FIR ಹಾಕ್ಸಿರೋದು. ಸರ್, ಇವರು ಮುನೇಗೌಡರು ಒಂಥರ ಐರನ್ ಲಗ್ ಸರ್. 100ಕ್ಕೆ 100 ಸರ್. ಎಲ್ಲಿ ಹೋದರೆ ಯಾರಿಗೆ ಸಹಾಯ ಮಾಡಿದ್ರೆ ಅವ್ರು ಸೋಗೋದು ಅಂತೂ ಗ್ಯಾರಂಟಿ. ಈ KMF ಉದಾಹರಣೆ ಕೊಡ್ತೀನಿ ನಿಮಗೆ. ಫೆಬ್ರವರಿ 1ನೇ ತಾರೀಕು ಚುನಾವಣೆ ಇದೆ. ಚುನಾವಣೆಗೆ ಆತ ಯಾರಿಗೆ ಸಪೋರ್ಟ್ ಮಾಡಿದ್ರೆ, ಯಾರಿಗೆ ಸಹಾಯ ಮಾಡಿದ್ರೆ 100ಕ್ಕೆ 100 ಸೋಗೋದಂತೂ ಗ್ಯಾರಂಟಿ.
ಬೇಕಾದ್ರೆ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ನನ್ನ ಕೇಳ್ರಿ, ಗೊತ್ತಾಗುತ್ತೆ ನಿಮ್ಗೆ. ನೇರವಾಗಿ ರಾಜಕಾರಣ ಮಾಡಲ್ಲ ಅಂತನಾ? ತರ್ಗ ರಾಜಕಾರಣ, ನೇರವಾದ ರಾಜಕಾರಣ ಮಾಡಿ ಅವ್ನಿಗೆ ರೂಢಿ. ಈಗ ಬರೀ ಒಬ್ರನ್ನ ಮ್ಯಾಗ ಒಬ್ರನ್ನ ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂಥ ಸ್ವಭಾವ. ಇವತ್ತು ಕೇವಗನ್ನ ಇವತ್ತು 31 ಡಿಸೆಂಬರ್, ಫೆಬ್ರವರಿ 1 ಅಂದರೆ ಇನ್ನು 31 ದಿನ ನೋಡ್ತಾ ಇರಿ. 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಮುನೇಗೌಡರು ಯಾರಿಗೆ ಸಹಾಯ ಮಾಡಿದ್ರೆ, ಯಾರು ಪರವಾಗಿ ಕೆಲಸ ಮಾಡಿದ್ರೆ ಅವರಂತೂ 100ಕ್ಕೆ 100 ಸೋಗ್ತಕ್ಕಂಥದ್ದು ಗ್ಯಾರಂಟಿ. ಸರ್, ಈ ಹಿಂದೆ ನಡೆದ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಿದ್ರು, ಅವರು ಸ್ಪರ್ಧೆ ಮಾಡಿದ್ರಿ, ಹೇಗಿತ್ತು ಸರ್? ಸರ್, ನಾನು ನೇರವಾದ ರಾಜಕಾರಣ ಮಾಡಿದ್ದೀನಿ. ಆ ಥರ ಹಂಗೆ ಎಗರ ಹತ್ರಕ್ಕೆ ಹೋಗಿ ಅದು ಇದು ಮಾಡಿಗ. ನನಗೆ ಯಾರು TFSMSನಾಗ ಕೆಲಸ ಮಾಡಿಗೋ ಅವ್ರಿಗೆ ನಾನು ಹೋಗಿ DCC ಬ್ಯಾಂಕಾಗಿ ಓಟ್ ಕೇಳಿಗ. ಇವತ್ತೊಂದು 2-3 ಮುಖಂಡರು ಕೃಷ್ಣಮೂರ್ತಿ, ನಾವು ನಿನ್ನ ತಪ್ಪು ಮಾಡಿದ್ದೀವಿ, ನೀನು ಓಟ್ ಕೇಳಿದ್ರೆ ಆಗ್ತೀವಿ ಅಂತಕ್ಕಂಥ ಮನೋಭಾವನೆ ಅವ್ರಿಗೆ ಬಂದಿದೆ. ಆ ರೀತಿ ನಾನು ರಾಜಕಾರಣ ಮಾಡ್ಕೊಂಬಂದಿದ್ದೀನಿ ಸರ್. ಅದೇ ಈಗ ಗುಂಪುಗಾರಿಕೆ ರಾಜಕಾರಣ ಮಾಡಬೇಕಾಗಿದ್ರೆ ಯಾರೋ ಒಬ್ಬರು ಬೇಕಾಗ ಸರ್. ಮಾನ ಮರ್ಯಾದೆ ಬಿಟ್ಟು ಹೋಗಿ ಕಾಗಿಟ್ಕೊಂಡಿದ್ದಾರೆ. ನಾವು ಒಬ್ಬರನ್ನ ಟೀಕೆ ಮಾಡಬಾರ್ದು ಸರ್. ಟೀಕೆ ಮಾಡಿದ್ಮೇಲೆ ಅವ್ರಿಗೆ ನಾವು ದೂರನೇ ಇರಬೇಕು. ಟೀಕೆ ಮಾಡೋದು, ಬೈಯೋದು, ಮಾಡ್ತಾ ಇರೋದು ಹೋಗಿ ಮನೆಗೆ ಕಾಗಿಡಿಯೋದು. ಅವರು ಬುದ್ಧಿವಂತರೇ, ಬಚ್ಚೇಗೌಡಣ್ಣವರು. ಅವರು ಯೋಚನೆ ಮಾಡ್ತಾರೆ, ಯಾರ್ಯಾರು ನೆಗ ಇಡಬೇಕಂತ ಯೋಚನೆ ಮಾಡಿ ಅವರು ತೀರ್ಮಾನ ತಗೊಳ್ತಾರೆ.